ಸೊ ನನಗೆ ಏನು ಗೊತ್ತಾಗಿದೆ. ಸ್ನೇಹಿತರೆ, ನೀವೀಗ ಹಂಪಿಯ ವಿಶೇಷ, ಅದ್ಭುತ ಮತ್ತು ರಹಸ್ಯಮಯ ದೇವಸ್ಥಾನವನ್ನು ನೋಡ್ತಾ ಇದ್ದೀರಿ. ಅದು ಪ್ರಸನ್ನ ವಿರೂಪಾಕ್ಷೇಶ್ವರ ದೇವಾಲಯ. ಇದನ್ನ ಅಂಡರ್ಗ್ರೌಂಡ್ ಶಿವ ದೇವಾಲಯ ಎಂದು ಕೂಡ ಕರೀತಾರೆ. ಯಾಕಂದ್ರೆ ಈ ದೇವಾಲಯ ನೆಲಸ್ತರದಿಂದ ಕೆಳಗಡೆ ಇರೋದ್ರಿಂದ ಇದನ್ನ ಅಂಡರ್ಗ್ರೌಂಡ್ ಶಿವ ದೇವಾಲಯ ಅಂತ ಕರೀತಾರೆ. ಈ ದೇವಸ್ಥಾನ ಯಾವಾಗಲೂ ನೀರು ತುಂಬಿರುತ್ತೆ. ನೀವು ನೋಡ್ಬೋದು, ಒಳಗಡೆ ಬಾವಲಿಗಳು ಸಿಕ್ಕಾಪಟ್ಟೆ ಇದ್ದಾವೆ, ನೀವು ನೋಡ್ಬೋದು. ಹಂಗಾಗಿ ಒಳಗಡೆ ಹೋಗಾಗ್ತಾ ಇಲ್ಲ, ಮೈ ಮೇಲೆ ಬರ್ತಾ ಇದಾವೆ ಎಲ್ಲ ಬಾವಲಿ. ನೀವು ಗೈಡ್ ಸಹಾಯದಿಂದ ಇಲ್ಲಿ ಬರ್ಬೇಕು ಯಾವಾಗಾದ್ರೂ ಬಂದರೆ. ಬಟ್ ನೀರಲ್ಲಿ ಒಳಗಡೆ ಪೂರ್ತಿ ಒಳಗಡೆ ಹೋಗೋದು ತುಂಬ ಕಷ್ಟ. ನೋಡಿ ಯಾವ ರೀತಿ ಇದ್ದೇವೆ ನೋಡಿ, ಬಾವಲಿಗಳು ಎಷ್ಟು ಅದ್ಭುತವಾಗಿದೆ ನೋಡಿ, ಬಾವಲಿಗಳು ಕಾಣ್ತಾ ಇದೆ ನೋಡಿ. ಒಳಗಡೆ ಸಿಕ್ಕಾಪಟ್ಟೆ ಕತ್ತಲಿದೆ, ನೀವು ಟಾರ್ಚ್ ಸಹಾಯದಿಂದ ಇಲ್ಲಿ ಬರಬೇಕು. ಶಿವ ದೇವಾಲಯ, ಶಿವ ಟೆಂಪಲ್. ಸ್ನೇಹಿತರೆ, ಅಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಅದುವೇ ಅಂಡರ್ಗ್ರೌಂಡ್ ಶಿವ ಟೆಂಪಲ್. ಈ ದೇವಾಲಯ ನೆಲಸ್ತರದಿಂದ ಸುಮಾರು 16ರಿಂದ 18 ಅಡಿ ಆಳದಲ್ಲಿದೆ. ಇದು 14ನೇ ಶತಮಾನದ ದೇವಾಲಯ. ಸ್ನೇಹಿತರೆ, ನಾವೀಗ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ಒಂದು ಹಂಪಿಯ ವಿಶಿಷ್ಟ ಮತ್ತು ರಹಸ್ಯಮಯ ಒಂದು ಅದ್ಭುತವಾದ ಶಿವಾಲಯ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ಆ ದೇವಾಲಯ ಯಾವುದು ಅಂದರೆ ಪ್ರಸನ್ನ ವಿರೂಪಾಕ್ಷೇಶ್ವರ ದೇವಾಲಯ. ಇದನ್ನು ಅಂಡರ್ಗ್ರೌಂಡ್ ಶಿವ ಟೆಂಪಲ್ ಅಂತ ಕೂಡ ಕರೀತಾರೆ. ಈ ಕೆಲವು ಮೂಲಗಳ ಪ್ರಕಾರ ಸುಮಾರು ವರ್ಷಗಳ ಕಾಲ ಈ ದೇವಾಲಯ ಯಾರ ಗಮನಕ್ಕೆ ಬಾರದಂತೆ ಉಳಿದಿತ್ತು. 1980ರ ದಶಕದಲ್ಲಿ ಮತ್ತೆ ಗಮನಕ್ಕೆ ಬಂದಿರಬಹುದು ಎಂಬ ಉಲ್ಲೇಖ ಇದೆ. ಈ ದೇವಾಲಯ ಪ್ರಾಚೀನ ದೇವಾಲಯ ಆದರೂ ಕೂಡ ಅದೊಂದು ರೀತಿ ಇದೊಂದು ಮರೆತ ಇತಿಹಾಸ ಅಂತ ಕೂಡ ಹೇಳ್ಬೋದು. ಮೇಲಿನಿಂದ ಈ ದೇವಾಲಯ ಯಾವ ರೀತಿ ಕಾಣುತ್ತದೆ ಅಂತ ನೀವು ನೋಡ್ಬೋದು. ಎಷ್ಟು ಸುಂದರವಾಗಿದೆ ನೋಡಿ. ಇದು ಸುಮಾರು ವರ್ಷಗಳ ಕಾಲ ಈ ದೇವಾಲಯ ಯಾರಿಗೂ ಕಾಣದೆ ಹಾಗೆ ಉಳಿದಿತ್ತು. ಈ ದೇವಾಲಯದ ಸುತ್ತಲಿನ ಸ್ಥಳವು ತುಂಬ ಆಸಕ್ತಿದಾಯಕವಾಗಿದೆ. ಏಕೆಂದರೆ ಇದರ ಪಕ್ಕದಲ್ಲಿಯೇ ನೀವು ರಾಜಮಾನ್ಯರ ವಸತಿ ನಿಲಯಗಳನ್ನು ನೋಡ್ಬೋದು ಮತ್ತು ಅರಮನೆ ಆವರಣ ಕೂಡ ಇದರ ಸಮೀಪದಲ್ಲಿ ಇರೋದರಿಂದ ಕೆಲವು ಇತಿಹಾಸಕಾರರು ಮತ್ತು ಹೇಳೋ ಪ್ರಕಾರ ಇದನ್ನು ರಾಜ ಕುಟುಂಬಗಳು ಅಥವಾ ಖಾಸಗಿ ಪೂಜೆಗೆ ಬಳಸಿರಬಹುದು ಎಂದು ಅಂದಾಜು ಮಾಡುತ್ತಾರೆ. ಸ್ನೇಹಿತರೆ, ಈ ಶಿವ ಟೆಂಪಲ್ ನೋಡೋಕ್ಕಿಂತ ಮುಂಚೆ ನೀವೆಲ್ಲ ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶೈವ ದ್ವಾರಪಾಲಕರನ್ನು ಕೂಡ ನೋಡ್ಬೋದು ನೀವು. ಎಡಗಡೆ ಬಲಗಡೆ ನಂದ ಸುನಂದ ಶೈವ ದ್ವಾರಪಾಲಕರು. ಇದು ಶೈವ ದೇವಸ್ಥಾನ ನೋಡಿ ಯಾವ ರೀತಿ ಇದೆ. ಮೇಲ್ಗಡೆ ಇದೆ 2 ಅಂತಸ್ತಿನ ಕಟ್ಟಡ. ಇದು ಈ ಚಿಕ್ಕ ಕಾಲುವೆ ಮುಖಾಂತರ ನೀರು ಒಳಗಡೆ ಬರುತ್ತೆ. ಪ್ರಸನ್ನ ವಿರೂಪಾಕ್ಷೇಶ್ವರ ದೇವಾಲಯಕ್ಕೆ ನೀರು ಇಲ್ಲಿಂದ ಒಳಗಡೆ ಬರುತ್ತೆ. ಇದು ಕೇವಲ ಸಾರ್ವಜನಿಕ ದೇವಾಲಯ ಮಾತ್ರ ಅಲ್ಲ, ರಾಜಕೀಯ ಮತ್ತು ಧಾರ್ಮಿಕ ಜೀವನದ ನಡುವೆ ಸಂಬಂಧ ಹೊಂದಿದ ಸ್ಥಳವೂ ಆಗಿರಬಹುದು. ಈ ದೇವಾಲಯದ ಪ್ರಾಕಾರ ಎಷ್ಟು ಸುಂದರವಾಗಿದೆ ಅಂತ ನೀವು ನೋಡಬಹುದು. ನನ್ನ ಎದುರಿಗೆ ನೀವು ನೋಡ್ತಾ ಇದ್ರಲ್ಲಿ ಇದು ಧ್ವಜಸ್ತಂಭ ಮತ್ತು ಬಲಿಪೀಠಗಳು.
ಈ ದೇವಾಲಯ ಯಾವಾಗಲೂ ನೀರಿನಲ್ಲಿರುತ್ತೆ. ನೀವು ನೋಡ್ಬೋದು ಹೇಗಿದೆ ಈ ದೇವಾಲಯ ಅಂತ ನೀವು ನೋಡ್ಬೋದು. ದೇವಾಲಯದ ಒಳಗಡೆ ಹೋದ ತಕ್ಷಣ ಎಡಗಡೆ ನಮಗೆ ಕಾಣೋದು ಒಂದು ಚಿಕ್ಕ ದೇವಾಲಯ. ಅದೇನಂತ ನೋಡೋಣ ಬನ್ನಿ. ಇದು ಕೂಡ ಒಳಗಡೆ ಶಿವಲಿಂಗ ಆಕಾರದಲ್ಲಿದೆ, ಆದರೆ ಅಲ್ಲಿ ಬೇರೆ ನಾಗಮೂರ್ತಿಯನ್ನು ಇಟ್ಟಿದ್ದಾರೆ. ಪೀಠ ಇದೆ, ಯಾವುದೇ ಇಲ್ಲೆಲ್ಲ ಹಾಳಾಗಿದೆ ದೇವಸ್ಥಾನ. ವಿಜಯನಗರ ಕಾಲದ ದೇವಾಲಯಗಳಲ್ಲಿ ನಾವು ಅಲಂಕೃತ ಶಿಲ್ಪಗಳನ್ನು ನಾವು ನೋಡ್ತೇವೆ, ಆದರೆ ಇಲ್ಲಿ ತುಂಬ ಸರಳತೆ ಇದೆ. ಬಹುಶಃ ಈ ದೇವಾಲಯವನ್ನು ವಿಶೇಷ ಉದ್ದೇಶದಿಂದ ನೆಲದ ಕೆಳಗೆ ಶಾಂತ ಮತ್ತು ಸಂಯಮದ ವಾತಾವರಣದಲ್ಲಿ ನಿರ್ಮಿಸಿರಬಹುದು. ಹಂಪಿಗೆ ಬರುವ ಅನೇಕ ಪ್ರವಾಸಿಗರು ವಿರೂಪಾಕ್ಷ ದೇವಸ್ಥಾನ, ವಿಠಲ ದೇವಸ್ಥಾನ ಮತ್ತು ಹಂಪಿಯ ಪ್ರಮುಖ ರಾಜಮನೆತನದ ಅವಶೇಷಗಳನ್ನು ನೋಡಿ ಹೋಗುತ್ತಾರೆ. ಆದರೆ ಈ ಅಂಡರ್ಗ್ರೌಂಡ್ ಶಿವ ಟೆಂಪಲನ್ನು ಬಹಳಷ್ಟು ಜನ ನೋಡದೇ ಹೋಗುತ್ತಾರೆ. ಸ್ನೇಹಿತರೆ, ನೀವು ಕೂಡ ಹಂಪಿ ಬಂದಾಗ ತಪ್ಪದೇ ಈ ದೇವಸ್ಥಾನವನ್ನು ನೋಡಿ. ನೀರಲ್ಲೇ ನಾವು ಈ ದೇವಾಲಯಕ್ಕೆ ಹೋಗಬೇಕು. ಒಳಗಡೆ ನಂದಿ ವಿಗ್ರಹವನ್ನು ಕೂಡ ನೀವು ನೋಡ್ಬೋದು. ಈ ದೇವಾಲಯ ಯಾವಾಗಲೂ ನೀರಿನಲ್ಲಿ ಇರುತ್ತೆ. ಒಳಗಡೆ ತುಂಬ ಕತ್ತಲು ಇರೋದರಿಂದ ನೀವು ಟಾರ್ಚ್ ಸಹಾಯದಿಂದ ಒಳಗಡೆ ಹೋಗಬೇಕು. ಸ್ವಲ್ಪ ಭಯ ಆಗುತ್ತೆ, ಹುಳ ಉಪ್ಪಡಿಗಳು ಇರ್ಬೋದು. ನನ್ನ ಎದುರಿಗೆ ನೋಡ್ತಾ ಇದ್ರಲ್ಲ, ಅದೇ ಪ್ರಸನ್ನ ವಿರೂಪಾಕ್ಷೇಶ್ವರ. ಸುಂದರವಾದ ನಂದಿ ಕೂಡ ನೋಡ್ಬೋದು ಈ ಮಂಟಪದಲ್ಲಿ. ಒಳಗಡೆ ಬಾವಲಿಗಳು ಸಿಕ್ಕಾಪಟ್ಟೆ ಇದ್ದಾವೆ, ನೀವು ನೋಡ್ಬೋದು. ಹಾಗಾಗಿ ಒಳಗಡೆ ಹೋಗೋಕ್ಕಾಗ್ತಾಯಿಲ್ಲ, ಮೈ ಮೇಲೆ ಬರ್ತಾ ಇದ್ದಾವೆ ಎಲ್ಲ ಬಾವಲಿ. ನೀವು ಗೈಡ್ ಸಹಾಯದಿಂದ ಇಲ್ಲಿ ಬರ್ಬೇಕು ಯಾವಾಗಾದ್ರೂ ಬಂದರೆ. ಬಟ್ ನೀರಲ್ಲಿ ಒಳಗಡೆ ಪೂರ್ತಿ ಒಳಗಡೆ ಹೋಗೋದು ತುಂಬ ಕಷ್ಟ. ನೋಡಿ ಯಾವ ರೀತಿ ಇದ್ದೇವೆ ನೋಡಿ, ಬಾವಲಿಗಳು ಎಷ್ಟು ಅದ್ಭುತವಾಗಿದೆ. ನೀವು ಬಾವಲಿಗಳು ಕಾಣ್ತಾ ಇದೆ ನೋಡಿ. ಮೇಲೆ ಬಾವಲಿಗಳು ಯಾವ ರೀತಿ ಇದ್ದೇವೆ ಅಂತ ನೋಡ್ಬೋದು. ದೂರದಿಂದ ವಿರೂಪಾಕ್ಷೇಶ್ವರನ ನಿಮಗೆ ದರ್ಶನ ಮಾಡಿಸ್ತಾ ಇದ್ದೀನಿ. ನೋಡೋಣ, ಮತ್ತೆ ಪ್ರಯತ್ನ ಪಡ್ತೀನಿ ಒಳಗಡೆ ಹೋಗಲಿಕ್ಕೆ. ಸ್ನೇಹಿತರೆ, ಈಗ ನೋಡ್ತಾ ಇದ್ರಲ್ಲಿ ಇದೆ ಪ್ರಸನ್ನ ವಿರೂಪಾಕ್ಷೇಶ್ವರ. ಸ್ನೇಹಿತರೆ, ಈಗ ನೋಡ್ತಾ ಇದ್ರಲ್ಲ, ಇದೇ ಪ್ರಸನ್ನ ವಿರೂಪಾಕ್ಷ. ಬಾವಲಿಗಳು ಸಿಕ್ಕಾಪಟ್ಟೆ ಅಡ್ಡಾಡ್ತದೆ, ಹುಷಾರ್ರಿ. ಅಷ್ಟೊಂದು ಸುಂದರವಾಗಿದೆ ನೋಡಿ. ಯಾವಾಗಲೂ ಸುಂದರವಾಗಿದೆ ಈ ಶಿವಲಿಂಗ ಮುಳುಗಿರುತ್ತೆ. ಇದು ನಾವು ಒಳಗಿನ ಆವರಣವನ್ನು ತೋರಿಸ್ತಾ ಇದ್ದೀನಿ ಈಗ. ನಾನೀಗ ನಿಮಗೆ ದೂರದಿಂದ ಪ್ರಸನ್ನ ವಿರೂಪಾಕ್ಷೇಶ್ವರನ ದರ್ಶನ ಮಾಡಿಸ್ತಾ ಇದ್ದೇನೆ. ಈ ವಿರೂಪಾಕ್ಷೇಶ್ವರನ ಹತ್ತಿರಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ, ನೋಡೋಣ. ಈ ಸಲ ನಾನು ಧೈರ್ಯ ಮಾಡಿ ವಿರೂಪಾಕ್ಷೇಶ್ವರನ ಮುಟ್ಟಿ ನಮಸ್ಕಾರ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೇನೆ. ಒಳಗಡೆ ಹೋಗ್ತಾ ಇದ್ದೀನಿ ಈಗ. ಮೊದಲಿಗೆ ಈ ನಂದಿಯನ್ನು ನಮಸ್ಕರಿಸಿ ಒಳಗಡೆ ಹೋಗ್ತೀನಿ. ಸ್ನೇಹಿತರೆ, ನೀವು ನೋಡ್ಬೋದು ದೇವಸ್ಥಾನ ಒಳಗಡೆ ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ಎರಡು ಚಿಕ್ಕ ದ್ವಾರಗಳನ್ನು ಕೂಡ ನೀವು ನೋಡ್ಬೋದು. ಸ್ನೇಹಿತರೆ, ನಾನು ನಿಂತ ಸ್ಥಳದಲ್ಲಿ ಈಗ ಸುಮಾರು 1.5 ಅಡಿ ನೀರಿದೆ ನೋಡಿ. ಟಾರ್ಚ್ ಹಾಕಿಕೊಂಡು ನಾನು ಒಳಗಡೆ, ಟಾರ್ಚ್ ಇದ್ದರೆ ಮಾತ್ರ ನೀವು ಒಳಗಡೆ ಹೋಗ್ಬೋದು. ಹುಳ ಉಪ್ಪಡಿಗಳು ಇರ್ತವೆ. ಸ್ನೇಹಿತರೆ, ನಾನೀಗ ಗರ್ಭಗುಡಿಯಲ್ಲಿದ್ದೇನೆ. ವಿರೂಪಾಕ್ಷೇಶ್ವರನ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದೇನೆ.
ಇದು ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. ಇದು ಪ್ರಸನ್ನ ವಿರೂಪಾಕ್ಷೇಶ್ವರ. ಓಂ ನಮಃ ಶಿವಾಯ. ನೋಡಿ ಎಷ್ಟೊಂದು ಸುಂದರವಾಗಿದೆ. ಈ ಲಿಂಗು ಭಿನ್ನ ಆಗಿದೆ, ಪೂಜೆ ಮಾಡಲು ಯೋಗ್ಯ ಇಲ್ಲ. ಈ ದೇವಾಲಯದ ಒಳಗಿನ ಕಂಬಗಳು ಹೇಗಿದೆ ಅಂತ ನೀವು ನೋಡ್ಬೋದು. ಒಳಗಡೆ ನೀರಿರೋದ್ರಿಂದ ತುಂಬ ತಂಪಾಗಿದೆ, AC ಥರ ಫೀಲ್ ಬರುತ್ತೆ. ಸೊ ಯಾವಾಗಲೂ ಇಲ್ಲಿ ನೀರು ತುಂಬಿರೋದ್ರಿಂದ ಈ ಸ್ಥಳ ಸಾಕಷ್ಟು ತಂಪು ಇರುತ್ತೆ. ಯಾವುದೇ ಬೇಸಿಗೆಯಲ್ಲಿ ಬಂದರೂ ಕೂಡ ಇಲ್ಲಿ ತುಂಬ ತಂಪು ಇರುತ್ತೆ, AC ಥರ ಇರುತ್ತೆ ಈ ಪ್ರದೇಶ. ಈ ದೇವಾಲಯನ ಒಂದು ಸುತ್ತ ಹಾಕಲು ಹೊರಟೆ. ನೀವು ನೋಡ್ಬೋದು, ದೇವಾಲಯದ ಸುತ್ತಲೂ ಚಿಕ್ಕ ಚಿಕ್ಕ ದೇವಸ್ಥಾನ ಕೂಡ ಇವೆ. ಈ ದೇವಾಲಯವನ್ನು ಯಾಕೆ ಹೀಗೆ ನಿರ್ಮಿಸಿದರು ಎಂಬ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲೂ ಬರುತ್ತದೆ. ಆದರೆ ಎಲ್ಲಿ ಕೂಡ ಸ್ಪಷ್ಟ ಉತ್ತರವಿಲ್ಲ. ಇದು ಧಾರ್ಮಿಕ, ವಾಸ್ತುಶಿಲ್ಪ ಮತ್ತು ರಾಜಕೀಯ ಕಾರಣಗಳ ಸಮನ್ವಯವಾಗಿರಬಹುದು. ಈ ದೇವಾಲಯ ಹಂಪಿಯ ಅತ್ಯಂತ ಕುತೂಹಲಕಾರಿ ಸ್ಥಳಗಳಲ್ಲಿ ಒಂದಾಗಿದೆ. ಇಂದಿಗೂ ಈ ದೇವಾಲಯವನ್ನು ನೋಡಿದಾಗ ಒಂದು ವಿಶೇಷ ಭಾವನೆ ಬರುತ್ತದೆ. ಒಂದೆಡೆ ಇತಿಹಾಸದ ಆಳ, ಮತ್ತೊಂದು ಕಡೆ ಭಕ್ತಿಯ ಶಾಂತಿ. ಇಲ್ಲಿನ ಚಿಕ್ಕ ಕಾಲುವೆಗಳ ಮುಖಾಂತರ ನೀರು ಯಾವಾಗಲೂ ಈ ಶಿವ ದೇವಾಲಯಕ್ಕೆ ಬರುತ್ತೆ. ನೀವೀಗ ನೋಡ್ಬೋದು ನೀರು ಎಲ್ಲಿಂದ ಬರುತ್ತದೆ ಅಂತ ನೀವು ನೋಡ್ಬೋದು. ಈ ಚಿಕ್ಕ ಕಾಲುವೆಗಳ ಮುಖಾಂತರ ನೀರು ಈ ಶಿವಾಲಯಕ್ಕೆ ಬರುತ್ತೆ. ನೋಡ್ಬೋದು ಈ ಶಿವಾಲಯದ ಆವರಣ ಹೇಗಿದೆ ಅಂತ ನೀವು ನೋಡ್ಬೋದು. ಆಗಿನ ಕಾಲದ ಬಾವಿ. ಈ ಬಾವಿಯ ನೀರನ್ನ ಈ ನೀರಿನ ತೊಟ್ಟಿಯಲ್ಲಿ ಸಂಗ್ರಹಿಸಿ ಇಟ್ಟಿದ್ರು. ನೀರು ಸಂಗ್ರಹಿಸುವ ತೊಟ್ಟಿ. ಈ ಬಾವಿಯ ನೀರನ್ನ ಇಲ್ಲಿ ಸಂಗ್ರಹಿಸಿ ಇಟ್ಕೊಳ್ಬಹುದು. ವಿಶಾಲವಾದ ಬಲಿಪೀಠಗಳು ಅಂತ ಹೇಳ್ತಾರೆ. ಇಲ್ಲಿನ ಕಂಬಗಳು ಈ ದೇವಸ್ಥಾನದ ಶಾಂತ ಮೌನವನ್ನು ಹೇಳುತ್ತಿವೆ. ಯಾವುದೇ ಅಲಂಕಾರ ಇಲ್ಲದ ಸಿಂಪಲ್ ಆಗಿ ನಿರ್ಮಾಣವಾದ ಕಂಬಗಳು. ಈ ದೇವಾಲಯ ಅಪೂರ್ಣ ದೇವಾಲಯ ಅಂತಲೇ ಹೇಳ್ಬೋದು. ಈ ದೇವಸ್ಥಾನದ ಪಕ್ಕದಲ್ಲಿ ನೀವು ಕಲ್ಯಾಣ ಮಂಟಪವನ್ನು ಕೂಡ ನೀವು ನೋಡ್ಬೋದು. ಬನ್ನಿ ಕಲ್ಯಾಣ ಮಂಟಪದ ಹೇಗಿದೆ ಅಂತ ನಾವೀಗ ನೋಡೋಣ. ಈ ಕಲ್ಯಾಣ ಮಂಟಪದಲ್ಲಿ ನೀವು ಅತ್ಯುತ್ತಮ ಉಬ್ಬು ಶಿಲ್ಪಗಳನ್ನು ನೀವು ನೋಡ್ಬೋದು. ಅನೇಕ ಉಬ್ಬು ಶಿಲ್ಪಗಳನ್ನು ನೋಡ್ಬೋದು. ಪ್ರತಿಯೊಂದು ಸುಂದರವಾಗಿ ಕೆತ್ತಲಾಗಿದೆ. ಒಂದೊಂದು ಕೆತ್ತನೆಯು ಅದ್ಭುತ ಅಂತಲೇ ಹೇಳ್ಬೋದು. ಈ ಒಂದು ಕಲ್ಯಾಣ ಮಂಟಪದಲ್ಲಿ ಯಾವ ಕಲ್ಯಾಣ ಮಂಟಪದ ಚಾವಣಿ ಹೇಗಿದೆ ಅಂತ ನೀವು ನೋಡ್ಬೋದು. ಎಷ್ಟು ಸುಂದರವಾಗಿದೆ. ಈ ಕಲ್ಯಾಣ ಮಂಟಪದಲ್ಲಿ ಅಪೂರ್ಣ ಶಿಲಾಶಾಸನವನ್ನು ಕೂಡ ನೋಡ್ಬೋದು. ಆಗಿನ ಕಾಲದ ಶಿಲಾಶಾಸನ ನೀವಿಲ್ಲಿ ನೋಡ್ಬೋದು. ಇನ್ನೂ ಮುಂದುವರಿಬೇಕಂತ ಅನಿಸುತ್ತೆ. ಹಳೆಯ ಕಾಲದ ಶಿಲಾಶಾಸನ ಈ ಅಂಡರ್ಗ್ರೌಂಡ್ ಶಿವ ಟೆಂಪಲ್ದಲ್ಲಿ ಕಲ್ಯಾಣ ಮಂಟಪದಲ್ಲಿದೆ. ಸ್ನೇಹಿತರೆ, ನಿಮಗೆ ನನ್ನ ಈ ಪ್ರಸನ್ನ ವಿರೂಪಾಕ್ಷ ದೇವಾಲಯದ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.